ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದಲ್ಲಿಯೂ ಸಹಿತ ಎಂತೆಂಥ ಪ್ರತಿಭೆಗಳು ಅದಾವ. ಕಡಕ ಜವಾರಿ ಕಾಕ ಎಲ್ಲಿ ಹೋಗ್ಯಾನಂತ ವಿಚಾರ ಮಾಡಕತ್ತಿರ್ಬೇಕು ನೀವು. ಕರ್ನಾಟಕ ರಾಜ್ಯದ ಒಬ್ಬರು ಮಾಜಿ ಮಂತ್ರಿ MLCನೂ ಇದ್ದರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೇನೂ ಸಹಿತ ಆಗಿದ್ದರು. ಅವ್ರ ಹೆಸರು ಯಾರು ಗೊತ್ತೈತಲ್ಲ ನಿಮಗೆ? ಗಿರಿಕನ್ಯಾ ಥೈ ಬಂಗಾರಿ ಅಂತ ಹೇಳ್ತಿದ್ವಿ ನಾವು. ಆ ಜಯಮಾಲ ಅವ್ರ ಹತ್ರ ಹೋಗಿದ್ದೀನಿ ನಾನು ಇವತ್ತು. ವಿಚಿತ್ರ ಆಗ್ತಿರ್ಬೇಕಲ್ರಿ, ಜಯಮಾಲ ಅಂದ ತಕ್ಷಣ ಕಾಕ ಹೌದು ಅಲ್ಲೋ ಅಂತ ನೀವು ವಿಚಾರ ಮಾಡಕತ್ತಿರ್ಬೇಕು. ಔರಂಗನ ಅದಾರ್ರಿ ಇವರು ಜಯಮಾಲ. ಆದರೆ ಇವರು ಉತ್ತರ ಕರ್ನಾಟಕದ ಅನೇಕ 2-3 ಸಿನಿಮಾಗಳಲ್ಲಿ ಕೆಲಸ ಮಾಡಿ ಕಲೆ ಮತ್ತು ಮನರಂಜನೆಯಲ್ಲಿ ಹೆಸರುವಾಸಿಯಾದಂಥ ಉತ್ತರ ಕರ್ನಾಟಕದ ಧಾರವಾಡದ ಶಿಕ್ಷಣ ಕಾಶಿ ಕೇಂದ್ರದಲ್ಲಿ ಆಶಾ ಸೈಯದ್ ಅಂತ ಅವ್ರ ಮನೆಗೆ ಬಂದಿದ್ದೀನಿ. ಇವರು ನನ್ನ ಜೊತೆ ನೇರವಾಗಿ ಮಾತಾಡ್ತಾರೆ. ಇವರು ಕಲೆಯಲ್ಲಿ ಹೆಚ್ಚಿನದಾಗಿ ಉತ್ತರ ಕರ್ನಾಟಕದ ಕಲೆ ಬಗ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಕರ್ನಾಟಕ ರಾಜ್ಯಾದ್ಯಂತ ಹೆಸರುವಾಸಿಯಾಗಿದ್ದಾರೆ. ಈಗ ಅವ್ರ ಬಗ್ಗೆ ಏನು ಕೇಳಕ್ಕೆ ಹೊಂಟಾನ ಕಾಕ ಅಂತ ತಿಳ್ಕೊತಿರ್ಬೇಕು ನೀವು. ಆದರೆ ಅವರ ಪ್ರತಿಭೆ ಇನ್ನುಳಿದವರಿಗೂ ಪ್ರೇರಣೆ ಆಗಬೇಕು. ಇನ್ನೂ ಅನೇಕ ಕಲಾತ್ಮಕ ಮನರಂಜನೆ ಉಳ್ಳಂಥ ನಮ್ಮ ಯುವಕ ಯುವತಿಯರಿಗೆ ಒಳ್ಳೆಯ ಬಾಂಧವ್ಯ ಸಂಬಂಧಗಳನ್ನ ಬೆಸೆಯುವಂಥ ಸಿನಿಮಾಗಳನ್ನು ತಯಾರು ಮಾಡ್ಬೇಕಲ್ರಿ. ಬರೀ ಕುಣದು ಕುಪ್ಪಳಿಸೋದು ನೋಡಕತ್ತೀರಿ. ಹಳೆಯ ನಮ್ಮ ಕಾಲದ ಜನ ಎಂತಿಂಥ ಸಿನಿಮಾಗಳು ನೋಡ್ತಿದ್ರು, ಎಂತಿಂಥ ಅನೇಕ ರೀತಿಯ ಸಲಕರಣೆ ಮತ್ತು ಉಪಕರಣಗಳಿಂದ ಅಡಿಗೆಗಳನ್ನ ತಯಾರು ಮಾಡ್ತಿದ್ರು. ಅಂಥ ಒಂದು ಮಹತ್ವವಾದ ಒಂದು ಸಿನಿಮಾ ತಯಾರು ಮಾಡೋಕ್ಕೆ ಕೈ ಹಾಕೋ ಸಲುವಾಗಿ ಈಗ ನಿರ್ಧಾರ ಮಾಡ್ಯಾರ. ಅದನ್ನು ಸಾಕಾರಗೊಳಿಸೋ ಸಲುವಾಗಿ ನೀವು ನಮಗೆ ಸಪೋರ್ಟ್ ಮಾಡ್ಬೇಕಲ್ರಿ. ಇವು ಆಶಾ ಅವರಿಗೆ ನೀವು ಎಲ್ಲಿವರೆಗೆ ಸಪೋರ್ಟ್ ಮಾಡ್ತೀರಿ ಅಲ್ಲಿವರೆಗೆ ಇನ್ನೂ ಕರ್ನಾಟಕ ರಾಜ್ಯಾದ್ಯಂತ 30 ಜಿಲ್ಲೆಯಲ್ಲಿ ಆಶಾ ಅವರು ಪರಿಚಿತರಾಗಬೇಕು. ಈ ನಂಬರ್ 1 ಚಾನಲ್ ಯಾವಾಗಲೂ ಅನೇಕ ಪ್ರತಿಭೆಗಳನ್ನು ಗುರುತಿಸಿ ಅನೇಕ ಪ್ರತಿಭಾವಂತರನ್ನು ರಾಜ್ಯ ಮಟ್ಟದ ವೇದಿಕೆಯಲ್ಲಿ ಗುರುತ ಮಾಡಿಕೊಟ್ಟಂಥ ಅದೊಂದು ಹೆಮ್ಮೆ ನಮ್ಮದು. ಅದಕ್ಕಾಗಿ ಇವತ್ತು ಆಶಾ ಅವ್ರ ಜೊತೆ ಮಾತಾಡ್ತೀನಿ. ಆಶಾ ಅವರು ಯಾವ ರೀತಿ ಕಲೆಯಲ್ಲಿ ಜನ ನಮಗೆ ಪ್ರೋತ್ಸಾಹ ಕೊಟ್ಟರು, ಎಷ್ಟು ಸಿನಿಮಾಗಳನ್ನು ಮಾಡಿದರು, ಇನ್ನೂ ಏನೇನೋ ಅವ್ರ ಕನಸುಗಳಿದ್ದಾವೆ. ಸುಂದರವಾದ ಮನೆ, ಆ ಮನೆಯದ ಸಂಪೂರ್ಣ ದೃಶ್ಯವನ್ನು ಸಹಿತ ನಾನು ತೋರಿಸ್ತೀನಿ ನಿಮಗೆ. ಅವರು ಮನೆ ಅರಣ್ಯ ಇಲಾಖೆ ಗತೆ ಐತ್ರಿ. ಅರಣ್ಯ ಇಲಾಖೆ ಅಂದ್ರೆ ಮತ್ತು ಇಲ್ಲಿ ಪ್ರಾಣಿಗಳು, ಕಾಡು ಪ್ರಾಣಿಗಳು ಅದಾವ ಅಂತ ತಿಳ್ಕೊಂಡಿರಿ. ಆ ಟೈಪ್ ಸುಂದರವಾಗಿ ಮನೆಯನ್ನು ಕಟ್ಟಿದ್ದಾರೆ. ಆ ಪ್ರತಿ ಮನೆಯಲ್ಲಿ ನಿಮಗೆ ಒರಿಜಿನಲ್ ಆಕ್ಸಿಜನ್ ಸಿಗ್ತೈತಿ. ಅದನ್ನು ಎಲ್ಲ ನಿಮಗೆ ಸಂಪೂರ್ಣವಾಗಿ ವಿವರ ತೋರಿಸ್ತೀನಿ. ಸುಸಜ್ಜಿತವಾದ ಕುಟುಂಬ, ಸ್ವಾವಲಂಬನ ಬದುಕು, ಮಹಿಳಾ ಸಬಲೀಕರಣ ಯೋಜನೆ ಅಂತ ಅನೇಕ ಮಹಿಳೆಯರಿಗೂ ಸಹಿತ ಒಂದು ಕಾಯಕಲ್ಪದ ಕಲ್ಪವೃಕ್ಷವಾಗಿ ಇವತ್ತು ಎಲ್ಲರಿಗೂ ಸಾಥ್ ನೀಡುವಲ್ಲಿ ಇದೇ ಆಶಾ ಅವರು ಇವತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಸಿನಿಮಾ ರಂಗದಲ್ಲಿ ಬರ್ತಾ ಇದ್ದಾರೆ. ಅದರ ಸಲುವಾಗಿ ಅವ್ರು ಏನು ಹೇಳ್ತಾರೆ ಕೇಳೋಣಲ್ರಿ. ಮೊದಲು ಸ್ವಾಗತ ಮಾಡ್ತೀನಿ. ಆಶಾ ಅವ್ರಿಗೆ ನಮಸ್ಕಾರ. ನಮಸ್ಕಾರ. ನಿಮ್ಗೆಲ್ಲರೂ ಜಯಮಾಲ ಅನ್ನಕತ್ತಾರ್ರಿ ನಮ್ಮ ಪ್ರೇಕ್ಷಕರು. ನೀವು ನೋಡಿದರೆ ಜಯಮಾಲ ಆಗತ್ತೆ ಅಂತ ಕಾಣ್ತೀರಿ. ಜನ ನಾನೇನು ಹೇಳಿಬಿಟ್ಟೆ, ಮಾಜಿ ಮಂತ್ರಿ, ಇವತ್ತು ಶಾಸಕರಿದ್ದರು, ವಿಧಾನ ಪರಿಷತ್ ಸದಸ್ಯರಿದ್ದರು. ಜಯಮಾಲ ಅಂದ ತಕ್ಷಣ ಎಲ್ಲರೂ ಥೈ ಬಂಗಾರಿ ಅಂತಾರೆ. ಆದರೆ ನೀವು ಅದೇ ಟೈಪ್ ದೇವರು ನಿಮಗೆ ಒಂದು ಜೆರಾಕ್ಸ್ ಟೈಪ್ ಕೊಟ್ಟಾನೆ. ಜಯಮಾಲ ಜೆರಾಕ್ಸ್ ಟೈಪ್ ನೀವು ಇದ್ದೀರಾ. ಈಗ ಸಿನಿಮಾ ರಂಗದಲ್ಲಿ ಯಾವ ರೀತಿ ಇನ್ನು ಮುಂದುವರಿಬೇಕು ಆಶಾ ಅವರೇ? ಯಾವ ರೀತಿ ಅಂತಂದ್ರೆ ಒಳ್ಳೆ ರೋಲ್ ಸಿಗಬೇಕು ನನಗೆ. ಸಣ್ಣದೇ ಇರಲಿ, ರಿಕಗ್ನೈಸ್ ಆಗುವಂಥದ್ದು ರೋಲ್ ಸಿಕ್ಕರೆ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಏನು ಯೋಜನೆಗಳದಾವ, ಏನೇನು ಕನಸುಗಳದಾವ ನಿಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಒಂದು ಸ್ವಲ್ಪ ಹೇಳ್ರಿ. ನಮ್ಮ ಕೋಟ್ಯಾಂತರ ಜನ ನಾವು ನೋಡ್ತಿರ್ತಾರೆ. ಉತ್ತರ ಕರ್ನಾಟಕ ಶೈಲಿ ಅಂತಂದರೆ ಎಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತು. ಇಲ್ಲಿ ಭಾಷೆ ಗಂಡು ಭಾಷೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಗಂಡು ಭಾಷೆ ಮುಂದುವರಿಲಿ ಅನ್ನೋದು ನನ್ನ ಆಸೆ. ಉತ್ತರ ಕರ್ನಾಟಕದ ಎಷ್ಟೋ ಜನ ಕಲಾವಿದರು ಮುಂದುವರೆದಿದ್ದಾರೆ ಅನ್ನೋದು ಗೊತ್ತು ನಿಮಗೆಲ್ಲ. ಆಮೇಲೆ ಈ ನಾಟಕ, ಈ ಸಿನಿಮಾ ಎಲ್ಲ ಮಾಡ್ತಾರೆ. ಆದರೆ ಅದು ಸಿನಿಮಾ ಮಾಡಿದರೆ ಉತ್ತರ ಕರ್ನಾಟಕದ ಭಾಷೆನ ಅದು ಒಂದು ರೀತಿ ಕಾಮಿಡಿಯಾಗಿ ತಗೊಳ್ತಾರೆ. ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಕಾಮಿಡಿ ಆಗಲ್ಲ, ಗಂಡು ಭಾಷೆ ಹೆಂಗೆ ತಗೊಳ್ಳಿ ಅಂತ ನನ್ನ ಆಸೆ. ಉತ್ತರ ಕರ್ನಾಟಕದವರನ್ನ ಎಷ್ಟೊಂದು ದಕ್ಷಿಣ ಕರ್ನಾಟಕದವರು ಪ್ರೀತಿ ಮಾಡಲ್ಲ, ನಮ್ಮ ಪ್ರತಿಭೆಗಳನ್ನ ಗುರ್ತ ಮಾಡಲ್ಲ. ಎಷ್ಟೋ ಕಲಾವಿದರು ನಮ್ಮಲ್ಲಿ ಭಾಳ ಜನ ಇದ್ದಾರೆ ಮೇಡಮ್. ಆದರೆ ಅವ್ರಿಗೆ ಏನೂ ಪ್ರೋತ್ಸಾಹ ಕೊಡೋದಿಲ್ಲ. ಹೆಚ್ಚಿಗೆ ನಾವು ದರ ಟಿಕೆಟ್ ಹೆಚ್ಚಿದ್ರೆ ಥೈ ಕೊಡೋದು ನಾವೇ ಹೋಗ್ತೀವಿ ಟಿಕೆಟ್ ಸಿನಿಮಾ ನೋಡಲಿಕ್ಕೆ. ನಮ್ಮ ಎಷ್ಟೋ ಯುವತಿಯರು ಇದ್ದಾರೆ, ಎಷ್ಟೋ ಆ್ಯಕ್ಟರ್ಗಳು ಅದಾರ, ಅವ್ರಿಗೆ ಯಾಕೆ ಸಪೋರ್ಟ್ ಮಾಡೋದಿಲ್ಲ ರೀ? ಸಪೋರ್ಟ್ ಮಾಡ್ಬೇಕು. ನೀ ಆ್ಯಕ್ಚುಲಿ ಇಲ್ಲೆಲ್ಲ ಹೆಂಗೆ ಧಾರವಾಡದೊಳಗೆ ಹೆಂಗಿದ್ದಾರೆ ಅಂದ್ರೆ ಎಲೆಮರೆ ಕಾಯಿ ಹೆಂಗೆ ಕಲಾವಿದರು ಇದ್ದಾರೆ, ಬಹಳ ಜನ ಇದ್ದಾರೆ. ಆದರೆ ಈಗ ಬೆಂಗಳೂರಿನಿಂದ ಎಲ್ಲ ತುಂಬ ಜನ ಬರ್ತಾರೆ, ನಾಟಕ ಮಾಡ್ತೀವಿ, ಸಿನಿಮಾ ಮಾಡ್ತೀವಿ ಅಂತ ಹೇಳಿ. ಅದು ಸ್ಕ್ರೀನ್ ಟೆಸ್ಟು ಅದು ಇದು ಅಂತ ಹೇಳ್ತಾರೆ, ಮಾಡ್ಕೊಳ್ತಾರೆ, ಹೋಗ್ತಾರೆ. ಆಮೇಲೆ ಅದ್ರದ್ದು ಏನೂ ತಿಳಿಸೋಂಗಿಲ್ಲ.
ನಾವೆಲ್ಲ ಎಷ್ಟೋ ಜನ ಕಷ್ಟಪಟ್ಟು ಹೋಗಿರ್ತಾರೆ ಪಾಪ, ಇಡೀ ಬೆಳಗ್ಗಿಲಿಂದ ಸಂಜೆವರೆಗೂ ಸ್ಕ್ರೀನ್ ಟೆಸ್ಟ್ ಅಂತ ಹೇಳಿ ತಗೊಂಡಿರ್ತಾರೆ. ಆಮೇಲೆ ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ, ಅದಕ್ಕೆ ಯಾವತ್ತಿಗೂ ಅದ್ರದ್ದು ಉತ್ತರ ಬರೋದಿಲ್ಲ. ಅದು ಒಂಥರ ನಿರಾಶೆ ಇದೆ. ಆಮೇಲೆ ಇಲ್ಲಿ ಧಾರವಾಡದೊಳಗೇನೆ ಯಾಕೆ ಚಲೋ ಸಿನಿಮಾ ಮಾಡಬಾರ್ದು, ಧಾರವಾಡ ಮಂದಿ ಆಯಿತು, ಧಾರವಾಡದೊಳಗೆ ಆಯಿತು, ಬೆಂಗಳೂರಿನವರು ಬಂದು ಇಲ್ಲಿ ಧಾರವಾಡದೊಳಗೆ ಯಾಕೆ ಮಾಡಬಾರ್ದು ಅನ್ನೋದೊಂದು ನನಗೆ ಆಸೆ. ಈಗ ಉತ್ತರ ಕರ್ನಾಟಕದ ಜನತೆನೂ ಬಹಳ ಪ್ರತಿಭಾವಂತರಿದ್ದಾರೆ. ಹೌದು, ಪ್ರತಿಯೊಂದು ಹಣಕಾಸಿನ ಸೌಲಭ್ಯ ಉಳ್ಳವರು ಅದಾರ. ಹೌದು. ಈಗ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗುವಂಥ ಸಂಭವನೂ ಇನ್ನು ಮುಂದಿನ ದಿನಮಾನಗಳಲ್ಲಿ ಮೋದಿಯವರು ಹೇಳ್ಯಾರ, ಇದು ರಾಜ್ಯಗಳು ಬೇರೆ ಮಾಡ್ತಾರಂತ ಒಂದು 100. ಹೌದು, ಅವಾಗ ನಾವು ಭಾಳ ಶಕ್ತಿ ಬರ್ತೈತೆ ನಮ್ಮದು. ಹೌದು. ಅವಾಗ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅನೇಕ ರೀತಿಯ ಸಿನಿಮಾಗಳನ್ನ ತೆಗೆದು ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಅವಾರ್ಡ್ ತೊಗೋಬೋದಲ್ರಿ ಮೇಡಮ್? ತಗೊಂಡಿದ್ದಾರೆ ಸರ್. ಹಂಗೆ ಕೆಲವೊಂದು ಭಾಳಷ್ಟು ಪಿಕ್ಚರ್ಗಳು ಇದ್ದಾವ, ಇಲ್ಲ ಅಂತಿಲ್ಲ, ತಗೊಂಡಿದ್ದಾರೆ. ಉತ್ತರ ಕರ್ನಾಟಕದ ಜನಗಳು ಎಲ್ಲ ಭಾಳಷ್ಟು ಪಿಕ್ಚರ್ ಮಾಡಿದ್ದಾರೆ, ಎಲ್ಲ ಬೆಂಗಳೂರಿನೊಳಗೆಲ್ಲ. ನಮ್ಮ ಯಂಗ್ ಜನ್ರೇಷನ್ ಈಗ ನಮ್ಮ ಪ್ರತಿಯೊಂದು ಕೆಲವು ಖಾರ ಕುಟ್ಟೋದಿದೆ ರೀ, ಕಲ್ಲಿನಲ್ಲಿ ಬೀಸ್ತಿದ್ರು, ಆಮೇಲೆ ಇದು ಬಾವಿಯಲ್ಲಿ ಜಗ್ಗೋದು, ಆಮೇಲೆ ಇದು ಬಿಸೆಕಲ್ಲಿಂದ ಬೀಸೋದು, ಜೋಳ ಬೀಸೋದು, ಅಕ್ಕಿ ಮರ, ಅವು ಎಲ್ಲ ಮರಿ ಆಗ್ಲಿಕ್ಕತ್ತವ. ಈಗ ಅವೆಲ್ಲ ಸ್ವಲ್ಪ ಹೊರಗಡೆ ಬರ್ಬೇಕು ಅನ್ನೋದು ಆಸೆ. ಅದನ್ನ ಮಾಡೋಕ್ಕೋಸ್ಕರ ಏನಾದರೂ ಯೋಜನೆ ಹಾಕೊಂಡಿದ್ದೀರಾ? ಅಂಥದ್ದೊಂದು ಸಿನಿಮಾ ನಾನು ತಯಾರು ಮಾಡಬೇಕು ಉತ್ತರ ಕರ್ನಾಟಕದ ಒಂದು ಯೋಜನೆ ಅಂದ್ರೆ ನನಗೆ ಇಷ್ಟ ಇದೆ, ಆದ್ರೆ ಯೋಜನೆ ಮಾಡ್ಬೇಕಂತಂದ್ರೆ ಎಲ್ಲ ಶಕ್ತಿ ಬೇಕಲ್ಲ. ಆ ಶಕ್ತಿ ಬರುತ್ತೆ ರೀ, ಯಾರಾದ್ರೂ ಒಬ್ರು ಬರ್ತಾರೆ, ಇದನ್ನ ಮಾಡ್ರಿ ಮೇಡಮ್, ನಮ್ಮ ಹಳೆ ಶೈಲಿ ಎಲ್ಲ ನಾವು ಮುಳುಗ್ತಾ ಇದೆ. ಈಗ ನೋಡ್ರಿ, 9 ತಿಂಗಳು ಹೊಟ್ಟೆಯಲ್ಲಿ ಮಗು ಇಟ್ಕೊಂಡು ನೀರಿನ ಜಗ್ತಿದ್ಲು ಕೊಡ. ಅವಾಗ ಅಡ್ಮಿಟ್ ಆದ ತಕ್ಷಣ ಅವಾಗ ಅಡ್ಮಿಟ್ ಇದ್ದಿರ್ಕಿಲ್ಲ, ಹಾಸ್ಪಿಟಲ್ ಇದ್ದಿರ್ಕಿಲ್ಲ, ಸಿಜರಿನೂ ಆಗ್ತಿರ್ಲಿಲ್ಲ, ನಾರ್ಮಲ್ ಡೆಲಿವರಿ ಆಗ್ತಿತ್ತು. ಇಷ್ಟೊಂದು ಶ್ರಮ ಪಡ್ತಿದ್ರು ಅವಾಗ. ಅಂಥ ಶೈಲಿಯಲ್ಲಿ ಇಂದಿನ ಯುವಕ ಯುವತಿಯರಿಗೆ ಒಂದು ಪ್ರೇರಣೆಗೋಸ್ಕರ ಅಂಥ ಸಿನಿಮಾ ಮಾಡಲಿಕ್ಕೆ ನಿಮಗೆ ಪ್ರೋತ್ಸಾಹ ಭಾಳ ಜನ ಬರ್ತಾರೆ. ಅವಾಗ ನೀವು ತಯಾರಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ತಯಾರಿದ್ದೀನಿ ಸರ್. ಅಂಥ ಫಿಲ್ಮ್ ಬಂದರೆ ನನಗೆ ತುಂಬ ಇಷ್ಟ, ಮಾಡಲಿಕ್ಕೆ ಮಾಡ್ತೀವಿ ನಾವು. ಅಷ್ಟೇ ಇಲ್ಲ, ಇಲ್ಲಿ ಧಾರವಾಡದೊಳಗೆ ತುಂಬ ಜನ ಇರ್ತಾರೆ, ಮಾಡ್ತಾರೆ ಅವರೆಲ್ಲ. ಯಾಕಂದ್ರೆ ಕಲಾವಿದರ ತವರೂರು ಇದು ಧಾರವಾಡ. ಇಲ್ಲಿ ಕಲೆ ಮನರಂಜನೆಗೋಸ್ಕರ ಎಷ್ಟೆಷ್ಟೋ ಜನ ಇಲ್ಲಿ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ಇಲ್ಲಿ ಕಲ್ಚರ್ ಅವಾರ್ಡು ಇಂಥವೆಲ್ಲ ಕಾರ್ಯಕ್ರಮಗಳು ನಡೀತಾವೆ. ಉತ್ತರ ಕರ್ನಾಟಕದ ಇದೊಂದು ಕಾಶಿ ಇದ್ದಂಗೆ. ಪ್ರತಿಯೊಂದು ಉತ್ತರ ಕರ್ನಾಟಕದ ಶಿಕ್ಷಣ ಕಲೀಲಿಕ್ಕೆ ಧಾರವಾಡಕ್ಕನ್ನ ಬಹಳ ತಲೆ ಆಸರೆ. ಈ ಧಾರವಾಡದಲ್ಲಿ ಇಷ್ಟೊಂದು ಸುಂದರವಾದ ನೀವು ಒಂದು ವಿಭಿನ್ನ ರೀತಿಯ ಮನೆ ಕಟ್ಟಿದಿರಿ. ಈ ಮನೆ ನನಗನ್ಸುತ್ತೆ ಉತ್ತರ ಕರ್ನಾಟಕದಲ್ಲಿ ನಾನು ಎಂತೆಂಥ ಶ್ರೀಮಂತರ ಮನೆ ಕಟ್ಟಾಡಿದೆ, ಅಲ್ಲಿ ಎಂತೆಂಥ ವಿಭಿನ್ನ ಶೈಲಿ ಹೊಸ ಹೊಸ ಫಾರಿನ್ ಸಿಸ್ಟಮ್ಲೇ ಮಾಡ್ತಾರೆ. ನೀವು ಭಾರತೀಯ ಶೈಲಿಯಲ್ಲಿ ಕರ್ನಾಟಕದ ಸಂಸ್ಕೃತಿಗೆ ಅನುಗುಣವಾಗಿ ಒಂದು ಅರಣ್ಯೀಕರಣವಾಗುವಂಥ ಒಂದು ಸುಂದರ ಮನೆ ಕಟ್ಟಿದಿರಿ. ಈ ಮನೆ ಕಟ್ಟಲಿಕ್ಕೆ ನಿಮ್ಮ ಯಜಮಾನರು ನೀವು ಎಷ್ಟು ಶ್ರಮ ಪಟ್ಟಿರಬೇಕು? ನನಗಿಂತ ಜಾಸ್ತಿ ನಮ್ಮ ಯಜಮಾನರು ಬಹಳ ಶ್ರಮ ಪಟ್ಟಾರ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ಇದಕ್ಕೆ ಯಾರೂ ಇಂಜಿನಿಯರ್ ಇಲ್ಲ, ನಮ್ಮ ಮನೆಯವರೇ ಇಂಜಿನಿಯರ್. ಪ್ರತಿಯೊಂದು ಮೂಲೆಯೊಳಗೂ ಅವ್ರು ಇದನ್ನು ಮಾಡಿಕೊಂಡು ತಾವೇನೇ ನಿರ್ಧಾರ ಮಾಡಿ ಹಿಂಗೆ ಕಟ್ಟಿಸ್ಬೇಕು, ಹಿಂಗೆ ಮಾಡ್ಬೇಕು ಅನ್ನೋದೇ ಅವ್ರ ಆಸೆ ಇತ್ತು. ಅವ್ರ ಆಸೆ ಪ್ರಕಾರದೊಳಗೆ ಮಾಡಿದ್ದು. ನನಗಿಂತ ಹೆಚ್ಚಿಗೆ ಕಷ್ಟಪಟ್ಟಿದ್ದು ನಮ್ಮ ಮನೆಯವರು. ಒಂದು ಒಳ್ಳೆಯ ಸಂದೇಶ ಹೇಳಿ, ನಾನು ಉತ್ತರ ಕರ್ನಾಟಕದಲ್ಲಿ ಎಂಥ ಸಿನಿಮಾ ಮಾಡಲಿಕ್ಕೆ ನಾನು ತಯಾರಿದ್ದೀನಿ, ಅನೇಕ ಪ್ರತಿಭಾವಂತರು ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು, ಒಂದು ವಿಭಿನ್ನ ರೀತಿಯ ಒಂದು ಸಿನಿಮಾ ಮಾಡೋಣ ಅಂತ. ನಿಮ್ಮ ಜೊತೆ ನಿಮ್ಮ ಆಪ್ತ ಗೆಳತಿಯರು ಬಂದಿದ್ದಾರೆ, ಅವರು ಒಂದು ಸ್ವಲ್ಪ ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ನೀವು ಹೇಳಿ ಮೊದಲು. ಉತ್ತರ ಕರ್ನಾಟಕದ ಇಲ್ಲಿ ರೀತಿ ನೀತಿ, ಆಮೇಲೆ ಮೊದಲಾಗಿಂದ ಎಲ್ಲ ಮತ್ತೆ ಹೊಸದಾಗಿ ಬರ್ತಾ ಇದ್ದೆ. ಮೊದಲೆಲ್ಲ ಇದು ಮರ, ಆಮೇಲೆ ಒಳ್ಳು, ಬಿಸೆಕಲ್ಲು, ಕಂಬಳಿ ಇಂಥವೆಲ್ಲ ಹೊರಗೆ ಬರಬೇಕು ಅನ್ನೋದೇ ನನ್ನ ಆಸೆ. ಉತ್ತರ ಕರ್ನಾಟಕದಾಗ ಒಂದು ಒಳ್ಳೇದು ಸಿನಿಮಾ ತೆಗೆದ್ರೆ ನಾನು ಅದಕ್ಕೆಲ್ಲ ಬೆಂಬಲ ಕೊಡ್ತೀನಿ, ನಾನು ಬರ್ತೀನಿ. ಅಂಥ ಅವಕಾಶಗಳು ನಮಗೂ ಕೊಟ್ಟರೆ ನಾನು ಬರ್ತೀನಿ ಅಂತ ಹೇಳಿ ಹೇಳ್ತೀನಿ. ಉತ್ತರ ಕರ್ನಾಟಕದ ಜಯಮಾಲ ನೋಡ್ರಿ ಇವರು, ದಕ್ಷಿಣ ಕರ್ನಾಟಕದಾಗ ಒಬ್ಬರು ಜಯಮಾಲ ನೋಡಿದ್ರಿ, ಇನ್ನು ಉತ್ತರ ಕರ್ನಾಟಕದಿಂದ ಜಯಮಾಲ ಬರಾಕತ್ತಾರ. ಹಸಿದವನಿಗೆ ಅನ್ನ ನೀಡು, ಅರಸಿ ಬಂದವನಿಗೆ ಆಸರೆ ನೀಡು, ಇದು ಬಸವಣ್ಣರ ನಾಡು, ಸೂಫಿ ಸಂತರ ನಾಡಿನಲ್ಲಿ ಇಂಥ ಕಲೆ ಪ್ರತಿಭೆ ಉಳ್ಳವರು ಅದಾರ. ಇಂಥವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತೀರಿ ಕೋಟ್ಯಾಂತರ ಅಭಿಮಾನಿಗಳು. ನೀವು ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ, ಅನಿಸಿಕೆಗಳನ್ನ ಹಾಕೋತ ಹೋಗ್ರಿ, ಇಂಥವ್ರಿಗೆ ಒಂದು ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡಿದರೆ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಒಂದು ವಿಭಿನ್ನ ರೀತಿಯ ಸಿನಿಮಾ ರಂಗದಲ್ಲಿ ಕಾಲಿಟ್ಟು, ಇದು ರಂಗಭೂಮಿಯ ಕ್ಷೇತ್ರ. ಯಾವಾಗಲೂ ಎಂತೆಂಥ ಕಲಾವಿದರು, ಇವತ್ತು ಡಾಕ್ಟರ್ ರಾಜ್ಕುಮಾರು ಸಹಿತ ಈ ರಂಗಭೂಮಿಯಿಂದ ಬಂದವರು, ಇವತ್ತು ಎಂತೆಂಥ ದೇಶದಲ್ಲಿ ಸಹಿತ ಅವಾರ್ಡ್ ತೆಗೆದುಕೊಂಡವರು. ಅಂಥವರು ಉತ್ತರ ಕರ್ನಾಟಕದಲ್ಲಿ ಪ್ರತಿಭೆ ಹೊಂದಿ ದಕ್ಷಿಣ ಕರ್ನಾಟಕದಲ್ಲಿ ನೆಲೆಸ್ತಾರ, ಉತ್ತರ ಕರ್ನಾಟಕದವ್ರನ್ನ ಮರಿತಾರೆ. ಉತ್ತರ ಕರ್ನಾಟಕದವ್ರದ್ದು ಉಪಯೋಗ ದಯವಿಟ್ಟು ತೊಗೊಂಡು ಅದನ್ನು ಸದುಪಯೋಗ ತಗೋರಿ. ಅವ್ರ ಜೊತೆ ಅವ್ರ ಗೆಳತಿಯರು ಅದಾರ, ಆ ಗೆಳತಿಯರು ಏನು ಹೇಳ್ತಾರ ಈ ಜೂನಿಯರ್ ಜಯಮಾಲ ಅವ್ರ ಬಗ್ಗೆ ಕೊಡಿ. ನಮ್ಮ ಹೆಸರು ಹೇಳಿ ಮೇಡಮ್. ನನ್ನ ಹೆಸರು ಪ್ರಭಾವತಿ ಶಾಪೂರ್ ಅಂತ, ನಾನು ಆಶಾ ಅವ್ರ ಫ್ರೆಂಡ್.
ಏರಿಯಾದಲ್ಲಿ ನಮ್ಮ ಆಶಾ ಅನ್ನೋರು ಒಬ್ರು ಕಲಾವಿದೆ ಇದ್ದಾರೆ. ಅವ್ರು ತುಂಬ ಚೆನ್ನಾಗಿ ಎಲ್ಲರದು ಮಿಮಿಕ್ರಿ ಮಾಡ್ತಾರೆ ಮತ್ತು ಒಳ್ಳೆ ಆರ್ಟಿಸ್ಟ್, ನಾಟಕಗಳನ್ನ ತುಂಬ ಮಾಡಿದ್ದಾರೆ. ಅಂಥವ್ರಿಗೆಲ್ಲರೂ ನೀವು ಪ್ರೋತ್ಸಾಹ ಕೊಡಬೇಕಂತ ನನ್ನ ಆಸೆ. ಅವರು ಮತ್ತು ಹೆಲ್ಪಿಂಗ್ ನೇಚರ್ ತುಂಬ ಇದೆ, ಎಲ್ರಿಗೂ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಅವರಾದರೂ ಆರ್ಟಿಸ್ಟಾಗಿ ಮುಂದುವರಿಬೇಕಂತ ನಮ್ಮದು ಆಸೆ ಇದೆ. ಹೆಸರು ಹೇಳಿ. ನನ್ನ ಹೆಸರು ಸುಮಿತ್ರಾ ಸಿದ್ದಾಶ್ರಮ. ನನಗೆ ಆಶಾವ್ರ ಪರಿಚಯ ಆಗಿ ಒಂದು 8-10 ವರ್ಷ ಆಯಿತು. ಅವ್ರು ಸೀರಿಯಲ್ಲು, ಅವ್ರದ್ದು ಪಿಕ್ಚರ್ ಸುಮಾರು ನೋಡೇನಿ. ಸಿಂಗಾರವದು ಇದ್ರೊಳಗೆ ಒಂದು ಪಾತ್ರ ಭಾಳ ಸೇರ್ತಾರೆ. ಗಂಗಾ ಅಂತ ಒಂದು ಸೀರಿಯಲ್ ಬರ್ತಿತ್ತು, ಅದ್ರೊಳಗಂತೂ ನಮ್ಗೆ ಭಾಳ ಸೇರ್ತು. ಅದು ಎಲ್ಲರೂ ನೋಡಕ್ಕೆ ಕುತ್ಕೊಂಡ್ಬಿಡ್ತಿದ್ವಿ, ಫ್ಯಾಮಿಲಿ ಎಲ್ಲ ಸೇರಿ. ಮತ್ತು ಅವ್ರಿಗೆ ಒಳ್ಳೆ ಕಲಾವಿದೆ ಅಂತ ಅವ್ರಿಗೆ ಯಾವುದು ಇದು ಬಂದಿಲ್ಲ. ಚಲೋ ಒಳ್ಳೆ ಕಲಾವಿದೆ ಅವರು. ಎಲ್ಲದ್ರಗೂ ಅವರು ಮುಂದೆ ಬಂದಾರ ಆಲ್ರೆಡಿ. ಇನ್ನೂ ಸ್ವಲ್ಪ ಅವ್ರು ಮುಂದೆ ಬರಲಿ, ಒಳ್ಳೊಳ್ಳೆ ಪಾತ್ರ ಅವ್ರಿಗೆ ಸಿಗಲಿ ಅಂತ ನಮ್ಮ ಆಸೆ. ಜಲದರ್ಶಿನಿ ನಗರದೊಳಗೆ ಒಳ್ಳೆ ನಟಿ ಮತ್ತು ಒಳ್ಳೆ ಎಲ್ರಿಗೆ ಹೆಲ್ಪಿಂಗ್ ನೇಚರ್ ಇರುವಂಥ ಒಳ್ಳೆ ನಮ್ಮ ಸ್ನೇಹಿತೆ ಅಂದರೆ ನಮ್ಗೆ ಆಶಾ ಅವರು. ಎಲ್ಲದಕ್ಕೂ ಹೆಲ್ಪಿಂಗ್ ನೇಚರ್, ಎಲ್ಲದಕ್ಕೂ ಮುಂದೆ ಬರ್ತಾರೆ, ನಮ್ಗೆಲ್ರಿಗೂ ಹೆಲ್ಪ್ ಮಾಡ್ತಾರೆ. ನಾವು ಯಾವುದಾದ್ರೂ ಒಂದು ಏನಾರ ಒಂದು ಆ್ಯಕ್ಟಿವಿಟಿ ಮಾಡಬೇಕಾಗಿದ್ರೆ ನಮ್ಗೆಲ್ರಿಗೂ ಪ್ರೋತ್ಸಾಹ ಕೊಡ್ತಾರೆ. ಇದು ಹಿಂಗಲ್ಲ, ಇದು ಹಂಗೆ ಅಂತೇಳಿ ನಮ್ಗೆ ತೋರಿಸ್ಕೊಡ್ತಾರೆ. ಇದರಿಂದ ನಾವು ಭಾಳ ಕಲ್ತೇವೆ ಆಲ್ರೆಡಿ. ಇನ್ನೂ ನಮ್ಗೆ ಹೆಚ್ಚಿನ ಪ್ರೋತ್ಸಾಹ ಅವರಿಂದ ಸಿಗಲಿ, ಅವ್ರಿಗೆ ಒಳ್ಳೊಳ್ಳೆ ಅವಕಾಶ ಸಿಗಲಿ, ಸಿನಿಮಾ ರಂಗದಲ್ಲಿ ಅವ್ರು ಮುಂದೆ ಬರಲಿ ಅಂತ ನಮ್ಮೆಲ್ಲರಿಗೂ ಜಲದರ್ಶಿನಿ ವತಿಯಿಂದ ನಾನು ಎಲ್ಲರಿಗೂ ಕೇಳ್ತೀನಿ. ಧನ್ಯವಾದ. ಎಷ್ಟೊಂದು ಹೃದಯವಂತರದಾರ ನೋಡ್ರಿ ಆಶಾ ಮೇಡಮ್ಮ. ಅವರ ಆತ್ಮೀಯ ಸ್ನೇಹಿತರು ಸಹಿತ ಹೇಳಿದರು, ಹೃದಯವಂತರು, ತ್ಯಾಗ ಮನೋಭಾವನೆ ಉಳ್ಳವರು. ಇಂಥವರಿಗೆ ಉತ್ತರ ಕರ್ನಾಟಕದ ಮಹಾಜನತೆ 26 ಜಿಲ್ಲೆಯಲ್ಲಿ ಪ್ರತಿ ಮನೆ ನೋಡ್ತೀರಿ ನೀವು. ನನ್ನ ನಂಬರ್ 1 ಚಾನಲ್, ಈ ಮೇಡಮ್ದು ನಂಬರ್ ಕೊಡ್ತೀನಿ ನಾನು. ಆ ನಂಬರ್ ಮೇಲೆ ನೀವು ಅವ್ರನ್ನ ಕಾಂಟ್ಯಾಕ್ಟು ಮಾಡ್ಬೋದು. ಒಂದು ಒಳ್ಳೆಯ ವಿಭಿನ್ನ ರೀತಿಯ ಸಿನಿಮಾಗಳನ್ನ ತೆಗಿಲಿಕ್ಕೆ ನಮ್ಮ ಉತ್ತರ ಕರ್ನಾಟಕದ ಅನೇಕ ಶ್ರೀಮಂತ ಗೌಡರು ಸಹಿತ ತಯಾರಾಗಿ ನಿಂತೀರಿ. ನಿಮಗೆ ವೇದಿಕೆ ಇಲ್ಲ, ಆ ವೇದಿಕೆ ಕಲ್ಪಿಸಿ ಕೊಡುವಂಥ ಶಕ್ತಿ ಆಶಾ ಮೇಡಮ್ ಅವ್ರ ಹತ್ರ ಇದೆ. ಅವ್ರ ಮನೆಯ ಸುತ್ತಳತೆ ಹಿಡ್ಕೊಂಡು ಎಲ್ಲ ಪ್ರತಿ ಕಿಚನ್ ಹಿಡ್ಕೊಂಡು ತೋರಿಸ್ತೀನಿ. ಎಷ್ಟೊಂದು ಸುಸಜ್ಜಿತವಾಗಿ ಇಟ್ಟಿದ್ದಾರೆ, ಎಷ್ಟೊಂದು ಶಿಸ್ತಿನಲ್ಲಿ ಇಟ್ಟಿದ್ದಾರೆ. ಎಲ್ಲೋ ನೋಡಿದರೂ ಗಿಡ ಮರಗಳು ಕಾಣ್ತಾವ, ಎಲ್ಲೂ ಧೂಳು ಕಾಣೋಲ್ಲ. ಇಲ್ಲಿ ಒರಿಜಿನಲ್ ಆಕ್ಸಿಜನ್ ತೆಗೆದುಕೊಂಡಿದ್ದಾರೆ. ಆರೋಗ್ಯನೂ ಸಹಿತ ದೇವ್ರು ನೋಡ್ರಿ ಅವ್ರಿಗೆ ಹಂಗೆ ಕೊಟ್ಟಾನ. ಜಯಮಾಲ ಅವ್ರದ್ದು ಎಷ್ಟು ವಯಸ್ಸಿದ್ರೆ ಅವ್ರು ಜೂನಿಯರ್ ಜಯಮಾಲ. ದೇವ್ರು ಇಂಥವ್ರಿಗೆ ಆಯುಷ್ಯ ಕೊಡಲಿ, ಆರೋಗ್ಯನೂ ಕೊಡಲಿ, ಇನ್ನು ಸಂಪತ್ತು ಕೊಡುವಂಥ ಶಕ್ತಿ ಸಿನಿಮಾ ರಂಗದಿಂದ ನೀವೆಲ್ಲರೂ ಬೆಳೆದು ಕರ್ನಾಟಕ ರಾಜ್ಯಕ್ಕೆ ಒಂದು ಉನ್ನತದ ಕಿರೀಟ ಕಲ್ಪಿಸಿ ಕೊಡ್ತೀರಿ ಅನ್ನೋ ಭಾವನೆ ನಂದು. ಕೊನೆಯದಾಗಿ ಆಶಾ ಅವರು ಒಂದು ಸಂದೇಶ ಹೇಳ್ತಾರೆ, ನಿಮಗೆಲ್ಲರಿಗೊಂದು ವಿನಂತಿ ಮಾಡ್ತಾರೆ, ಅಪೀಲ್ ಮಾಡ್ತಾರೆ. ನಿಮ್ಮಲ್ಲಿ ಒಳ್ಳೆ ಕಲೆ ಇರ್ಬೋದು, ಪ್ರತಿಭೆ ಇರ್ಬೋದು, ನೇರವಾಗಿ ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿರಿ. ನೀವು ಕೂಡಿ ಒಂದು ವಿಭಿನ್ನ ರೀತಿಯ ಒಂದು ಕ್ರಾಂತಿ ಮಾಡೋಣ ಅಂತ ಹೇಳ್ತಾರೆ. ಕೇಳಿ, ಅಪೀಲ್ ಮಾಡಿ. ಮೊದಲನೇದಾಗಿ ಕಾಕ ಅಂದರೆ ಸೈಯದ್ ಸರ್ ಕಾಕ ಅಂತ ಹೇಳ್ತಾರೆ ಎಲ್ಲರೂ ಪ್ರೀತಿಯಿಂದ. ಅವರಿಗೆ ತುಂಬ ಹೃದಯದ ವಂದನೆಗಳು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಅದೇ ರೀತಿಯಾಗಿ ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ಸಿನಿಮಾ ಆಗಬೇಕನ್ನೋದು ನನ್ನ ಆಸೆ ಇದೆ. ಅದನ್ನು ನೆರವೇರಿಸ್ತೀರಿ ನೀವೆಲ್ಲರೂ ಕೂಡಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಡ್ರಾಯಿಂಗ್ ಹಾಲ್. ಇದರೊಳಗೆ ಫೌಂಟೇನ್ ಇಟ್ಟಿದ್ದಾರೆ, ಫೌಂಟೇನ್ ಇದೆ. ಲೇಡೀಸ್ ಎಲ್ಲ ಬಂದರೆ ಫ್ರೆಂಡ್ ಸರ್ಕಲ್ ಕೂತ್ಕೊಂಡು ಹರಟಿ ಹೊಡಿಲಿಕ್ಕೆ ಒಂದು ರೂಮ್. ಇದು ಒಂದು ಬೆಡ್ರೂಮ್, ನನ್ನ ಮಗಳ ರೂಮು. ಒಂದು ಫಂಕ್ಷನ್ ಹಾಲ್. ಕೆಲಿಗೇರಿ ಕೆರೆ ಅಂತ ಹೇಳ್ತಾರೆ. ನಮ್ಮ ಧಾರವಾಡದ ಪ್ರಸಿದ್ಧ ಕೆರೆ. ದ ರಾ ಬೇಂದ್ರೆ ಅವರ ಇದ್ದ ಜಾಗ ಇದು.
ನಮ್ಮ ಮನೆ ಹಿಂದೆನೇ ಇದೆ. ಸೊ ಇರುವಂಥದ್ದು ಕಾಟೇಜಸ್, 3 ಕಾಟೇಜ್ ಇದ್ದಾವೆ. ವಿತ್ ಸಿಟ್ಔಟ್ ಎಲ್ಲ ಇದೆ. ಎಲ್ಲರಿಗೂ ನಮಸ್ಕಾರ. ನಾನು ಆಶಾ ಸೈಯದ್. ನಾನು ನಡೆದ ಬಂದ ದಾರಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನನಗೆ ಕಲೆ ಅಂದ್ರೆ ಅಂತ ಏನೂ ಗೊತ್ತಿದ್ದಿಲ್ಲ. ಈಗ ಒಂದು 18 ವರ್ಷದ ಹಿಂದುಗಡೆ ನಾನು ಒಂದು ನಾಟಕಕ್ಕೆ ಸಂಗೀತವನ್ನು ಕೊಟ್ಟಿದ್ದೆ. ಸೊ ಅದಾದಮೇಲೆ ನನಗೆ 1-2 ನಾಟಕಕ್ಕೆ ಆಫರ್ ಬಂದವು. ಆದರೆ ನನಗೆ ಅದ್ರದ್ದು ಗಂಧನೇ ಗೊತ್ತಿದ್ದಿಲ್ಲ ಅಂಥೇಳಿ ನಾನು ಅವಾಯ್ಡ್ ಮಾಡಿದೆ. ಆದ್ರೆ ನಮ್ಮ ಮನೆಯವರು, ನೀ ಹಂಗೆ ಯಾಕೆ ಅವಾಯ್ಡ್ ಮಾಡ್ತಿ, ನಿನಗೆ ಯಾವತ್ತಿಗೂ ನಾನು ಸಾಥ್ ಕೊಟ್ಟೀನಿ, ಆಮೇಲೆ ಇದನ್ನೊಂದು ಚಾಲೆಂಜ್ ಆಗಿ ತಗೋ ಅಂತಂದು ಹೇಳಿ ನನಗೆ ಹೇಳಿದರು, ಹುರಿದುಂಬಿಸಿದ್ರು. ಆಮೇಲೆ ನಾನು ಅದಕ್ಕೆ ಒಪ್ಕೊಂಡೆ. ನಂದು ಫಸ್ಟ್ ನಾಟಕ ನನ್ನ ಲೈಫ್ನೊಳಗಂದ್ರೆ ರಕ್ತರಾತ್ರಿ ನಾಟಕ. ಅದರಲ್ಲಿ ದ್ರೌಪದಿ ರೋಲ್ನೊಳಗೆ ನಾನು ಬಂದಿದ್ದೆ. ಅದು ಬಹಳಷ್ಟು ದಿನ ಹಿಡೀತು ನನಗೆ. ಆದರೆ ಭಾಳ ಚಲೋ ಶೋ ಆಗಿತ್ತು. ಅದು ಯಾಕೋ ಏನೋ ಒಂದೇ ಶೋಕ್ಕೆ ನಿಂತೋಗ್ಬಿಡ್ತು. ಅದಾದಮೇಲೆ ಭಾಳಷ್ಟು ನಾಟಕಗಳು ಒಂದ್ರ ಮೇಲೆ ಒಂದು ನಾಟಕ ಮಾಡಿದ್ವಿ. ಇವ್ರದ್ದು ಕದಡಿದ ನೀರು, ಆಮೇಲೆ ನಟ ಸಾಮ್ರಾಟ, ಆಮೇಲೆ ಮಹಾಮಾಯಿ, ಇನ್ನೂ ಬಹಳಷ್ಟು ನಾಟಕಗಳನ್ನು ನಾನು ಮಾಡಿದೆ. ಮತ್ತು ಎಣಿಗೆ ನಟರಾಜ್ ಅವರು, ಆಮೇಲೆ ಪ್ರಕಾಶ್ ಗರುಡ ಸರ್, ಆಮೇಲೆ ಹುಲಿಗೆಪ್ಪ ಕಟ್ಟಿಮನಿ, ಆಮೇಲೆ ವಿಶ್ವೇಶ್ವರಿ ಹಿರೇಮಠ, ಇವರೆಲ್ಲರ ನನ್ನ ಡೈರೆಕ್ಷನ್ನಲ್ಲೇ ನಾನು ತುಂಬ ನಾಟಕಗಳು ಮಾಡಿದ್ದೀನಿ. ಭಾಳಷ್ಟು ಶೋನು ಕೊಟ್ಟಿದ್ದೀನಿ. ನಾ ಈ ರೀತಿಯಾಗಿ ಬೆಳೆದು ಬಂದೆ. ಆಮೇಲೆ ಕೆಲವೊಂದು ನಾಟಕ ಸೀರಿಯಲ್ನೊಳಗೂ ಮಾಡಿದೆ, ಫಿಲ್ಮ್ನೊಳಗೂ ಮಾಡಿದೆ. TS ನಾಗಾಭರಣ ಅವ್ರ ಫಿಲ್ಮ್ನೊಳಗೂ ಮಾಡಿದೆ ನಾನು. ಈಗೂ ನಾ ಯಾವುದಾದ್ರೂ ಮಾಡ್ತಾನೆ ಇರ್ತೀವಿ. ನಾವು ಗ್ರೂಪ್ ಕಟ್ಕೊಂಡಿದ್ದೀವಿ. ಆ ಗ್ರೂಪ್ನಲ್ಲಿ ಸಂಗೀತ, ಹಾಡು, ನೃತ್ಯ ಇವನ್ನೆಲ್ಲ ಮಾಡ್ತಾನೆ ಇರ್ತೀವಿ. ನಾವು ಖಾಲಿ ಅಂತೂ ಕೂತ್ಕೊಂಡಿಲ್ಲ. ಇದರಲ್ಲೇ ತುಂಬ ಇಷ್ಟ ಇದೆ ನನಗೆ. ಇದೇ ರೀತಿ ಮುಂದುವರಿಬೇಕನ್ನೋ ಆಸೆ ಇದೆ. ಒಳ್ಳೊಳ್ಳೆ ನನಗೆ ಸಿನಿಮಾದ ಆಫರ್ ಬಂದ್ವು ಅಂತಂದ್ರೆ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ.